ಸಂದರ್ಭದಲ್ಲೂ ಇದೇ ಕಾರ್ಪೊರೇಷನ್ ಆಯುಕ್ತರಾದಂಥ ಕಾರ್ತಿಕ್ ಅವರು ಸುಮಾರು 20 ದಿವಸಗಳ ಮುಂಚೆ ಕಾರ್ಯಕ್ರಮದ ಆಯೋಜಕರಾದಂತಹ ಮಂಜುನಾಥ್ ಅವರು ಹಾಗೂ ನಾನು ಹೋಗಿ ಮೀಟ್ ಆಗಿದ್ವಿ. ಅವ್ರು ಮೀಟ್ ಆದಾಗ ಅವ್ರು ಒಂದೇ ವಿಷಯ ಹೇಳಿದ್ದು, ಸರ್ ಈ ಥರ ಮಾಡ್ತಾ ಇದೀವಿ, ತಮ್ಮ ಬೆಂಬಲ ಬೇಕು, ತಮ್ಮ ಸ್ವಚ್ಛತೆ ಅಭಿಯಾನನ ಮಾಡ್ತಾ ಇದೀವಿ. ನಾವು ಎಲ್ಲ ಬೆಳಗಾವಿ ನಗರದಲ್ಲಿ ಸ್ವಚ್ಛತೆ ಅಭಿಯಾನ ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಅವೇರ್ನೆಸ್ನ ಮೂಡಿಸ್ತಾ ಇದೀವಿ. ದಯವಿಟ್ಟು ತಮ್ಮ ಸಹಕಾರ ಬೇಕು. ಆಮೇಲೆ ಪೌರ ಕಾರ್ಮಿಕರು ನಮ್ಮ ಈ ಒಂದು ಸ್ವಚ್ಛತಾ ಅಭಿಯಾನ ಕಳಿಸ್ಕೊಡ್ಬೇಕು. ಆಮೇಲೆ ತಮ್ಮ ಕಸ ತುಂಬುವಂಥ ಏನು ವೆಹಿಕಲ್ಗಳಿದೆ ಅದನ್ನ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಅವರು ಮೌಖಿಕವಾಗಿ ಅಲ್ಲೇ ಅವರ ಯಾರೋ ಅಸಿಸ್ಟೆಂಟ್ಸ್ ಅವ್ರ ಕೆಳಗಡೆ ಇರುವಂಥವ್ರನ್ನ ಕರೆಸಿ ಇವ್ರಿಗೆ ಏನೇನು ಬೇಕೆಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಸರ್ ನಾವು ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ಎಲ್ಲ ಮುಖ್ಯ ಸರ್ಕಲ್ಗಳಲ್ಲಿ ಬ್ಯಾನರ್ ಹಾಕ್ತೀವಿ ಸರ್, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಆಯಿತು ಹಾಕೊಳ್ಳಿ ಅಂತ ಓರಲ್ ಹೇಳಿದ್ರು. ಅವ್ರು ಕರೆಸಿಬೇಕಾದ್ರೆ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳಿ ಅವರು ಹೇಳಿಲ್ಲ ಅಂತ ಅವ್ರೇ ನೀವು ಹಾಕೊಳ್ಳಿ, ನಾವು ಇದು ಮಾಡಿ ಎಲ್ಲ ಸಂಪೂರ್ಣ ಬೆಂಬಲ ಇದೆ, ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ಅವತ್ತು ನಮಗೆ ಹೇಳಿ ಕಳಿಸಿದ್ದಾರೆ. ಇದು ಆಯೋಜಕರಾದಂಥ ಮಂಜುನಾಥ್ ಅವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಇದು ನಡೆದಂಥ ಸತ್ಯ. ಇದು ಮಂಜುನಾಥ ಸ್ವಾಮಿ ಮೇಲೆ ಆಣೆ. ಇದನ್ನು ರಿಸೀವ್ಡ್ ಕಾಪಿ ಹಾಕ್ಸ್ಕೊಳ್ಳಿ ಅಂತ ನಾನು ಅವ್ರು ಹೇಳಿದ್ದೆ. ಬ್ಯಾನರ್ ಹಾಕೋಕ್ಕೆ ರಿಸೀವ್ಡ್ ಕಾಪಿ ಹಾಕ್ಸ್ಕೊಂಡು ಅದು ಹಾಕ್ಸ್ಕೊಂಡಿದ್ದಾರೆ. ಬಟ್ ಇವ್ರು ಏನೇಳಿದ್ರು, ನಮಗೆ ಊರಲ್ಲಿ ಒಂದು ಮನುಷ್ಯನ ಮಾತು ಇಂಪಾರ್ಟೆಂಟ್. ಒಬ್ಬ ಕಮಿಷನರ್ ಆಗಿ, ಒಬ್ಬ IAS ಆಫೀಸರ್ ಆಗಿ ನಮಗೆ ಅವ್ರು ಮಾತು ಕೊಟ್ಟಿದ್ರು, ನೀವು ಹಾಕೊಳ್ಳಿ, ಪ್ರಚಾರ ಮಾಡಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಒಂದು ಏಕಾಏಕಿ ಬ್ಯಾನರ್ಗಳನ್ನು ತೆಗಿತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಇಲ್ಲಿ ಯಾವುದೇ ರೀತಿ ನಮ್ಮ ವೈಯಕ್ತಿಕವಾಗಿ ನಮಗೇನೋ ಇದರಲ್ಲಿ ಲಾಭ ಇಲ್ಲ, ಯಾವುದೇ ರೀತಿ ವೈಯಕ್ತಿಕ ಕೆಲಸ ಅಲ್ಲ. ನಾವು ಒಂದು ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಯಾಕಂದರೆ ಈಗ ನೋಡ್ತಾ ಇದ್ದರೆ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗ್ತದೆ. ನಮ್ಮ ಪರಿಸರನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಜನರಿಗೆ ಅವೇರ್ನೆಸ್ ಮೂಡಿಸೋಣ. ಇದೇ ರೀತಿ ಹೋದರೆ ಟೆಂಪ್ರೇಚರ್ ಇವತ್ತು 40 ಡಿಗ್ರಿ ಇದೆ, ನಾಳೆ 50 ಆಗುತ್ತೆ, ಇನ್ನೊಂದು 10 ವರ್ಷ ಬಿಟ್ಟರೆ 60 ಡಿಗ್ರಿ ಆಗುತ್ತೆ. ಜನ ಬದುಕೋದು ಕಷ್ಟ ಆಗುತ್ತೆ. ಎಲ್ಲ ಸ್ವಚ್ಛತೆನ ಕಾಪಾಡಬೇಕು, ಗಿಡಮರಗಳನ್ನ ಬೆಳೆಸಬೇಕು, ಸ್ವಚ್ಛತೆ ಮಾಡೋಣ ಅಂತ ಶಿವಾನಂದ ನಿಲನವರವರು ಒಂದು ಆಸೆ ಇಟ್ಕೊಂಡು ಒಂದು ಜನರಿಗೆ ಅಭಿಯಾನ ಮಾಡೋಣ ಅಂತೇಳಿ ಅವ್ರು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮಂಥ ಎಲ್ಲ ನಟರು ಸಹ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದೀವಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವ್ರು ಅಡ್ಡಿಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಚಾರಾರ್ಥಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಇಲ್ಲಿ ಏನಾಗ್ತಾ ಇದೆ, ನಾವು ಯಾವುದೇ ರೀತಿ ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಶಿವಾನಂದ ನಿಲನವರು ಯಾವುದೇ ರೀತಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಏನೋ ರಾಜಕಾರಣ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನಿಸ್ತಾ ಇದೆ. ಯಾಕಂದರೆ ಬ್ಯಾನರ್ ನೋಡಿ ಇವ್ರೇನೋ ರಾಜಕಾರಣ ಕೊಡ್ತಾ ಇದ್ದಾರೆ, ಇದೆಲ್ಲ ಏನೋ ಅಂದ್ಕೊಂಡು ಆ ರೀತಿ ಮಾಡ್ತಾ ಇದ್ದಾರೆ ಏನೋ ಅಂತ ನಮಗೆ ಅನಿಸ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿ ಇಲ್ಲ, ಜನರಿಗಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ದಯವಿಟ್ಟು ಕಮಿಷನರ್ ಅವ್ರಿಗೆ ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ. ಈ ಬ್ಯಾನರ್ಗಳ ಹಾಕ್ತಾ ಇರೋದು ಜನ ಜಾಸ್ತಿ ಸೇರಿನೋ ಒಂದೇ ಕಾರಣಕ್ಕೆ, ಜನಕ್ಕೆ ಗೊತ್ತಾಗಬೇಕು ಈ ಥರ ಕಾರ್ಯಕ್ರಮ ಆಗ್ತದೆ. ಎಷ್ಟೋ ಜನಕ್ಕೆ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಅವ್ರಿಗೂ ಇದೆ ಮನಸ್ಸಲ್ಲಿ, ನಾವು ಬರಬೇಕಿತ್ತು ಅನ್ನೋದು ಪಾಲ್ಗೊಂಡಿದ್ದು ಅಂತ ಅವ್ರಿಗೆಲ್ಲ ಗೊತ್ತಾಗಲಿ ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಬ್ಯಾನರ್ಗಳನ್ನ ಹಾಕ್ತಾ ಇರೋದು. ಈಗ ನೋಡಿದ್ರೆ ಮುಂಚೆ ನೋಡಿ ಎಷ್ಟೋ ರಾಜಕಾರಣಿಗಳು ಹಾಕ್ಬಿಟ್ಟಿದ್ದಾರೆ. ಇವಾಗ ಈ ಹೋರ್ಡಿಂಗ್ಗಳಲ್ಲಿ ಲಕ್ಷಾಂತರ ರೂಪಾಯಿನ ಕಾರ್ಯಕ್ರಮ ಮಾಡ್ತೀರಾ ಹೆಂಗೆ? ನಾವು ಆಕಾಶ ಕೆಳಗಾಗಲಿ ಭೂಮಿ ಮೇಲಾಗಲಿ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಅದು ಯಾರು ಪರ್ಮಿಷನ್ ಸಿಗಲಿ ನಾವು ಎಲ್ಲ ನಮ್ಗೆ ಸಹಕಾರ ಕೊಡ್ತೇವೆ. ನಮಗೆ ಎಲ್ಲ ಇಲಾಖೆಯಲ್ಲೂ ಸಹಕಾರ ಇದೆ, ಕಾರ್ಪೊರೇಷನ್ನಲ್ಲಿ ಮಾತ್ರ ಸಹಕಾರ ಇಲ್ಲ. ನಮಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಿ ಅಂತ ನಾವು ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಇದೆ ಕಾರ್ಪೊರೇಷನ್. ಯಾಕಂದ್ರೆ ಕಾರ್ಪೊರೇಷನ್ಗೆ ಅವ್ರಿಗೆ ಬೇಕಾಗಿರುವಂಥ ಕಾರ್ಯಕ್ರಮ ಇದೆ ಸ್ವಚ್ಛತೆ. ಅವರ ಒಂದು